ಹಸಿರೇ ಉಸಿರು ಎಂಬಂತೆ ನಾವು ಹಸಿರನ್ನ ಹೆಚ್ಚು ಮಾಡಿದ್ರೆ ನಾವು ಸರಾಗವಾಗಿ ಉಸಿರಾಟಕ್ಕೆ ತೊಂದರೆ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಪರಿಸರ ಪ್ರೇಮವನ್ನ ಮೆರೆಯುವ ಸಲುವಾಗಿ ಸಮಾಜದಲ್ಲಿ ಸಮುದಾಯದಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನ ಉಂಟು ಮಾಡುವ ಸಲುವಾಗಿ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಶಾಲೆಗೊಂದು ಸಸಿ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರ್ತಾ ಇದೆ. ಉದ್ಘಾಟನೆಯನ್ನ ಮಾಡಿ ಅಲ್ಲಭಕ್ಷ ವಾಲಿಕಾರ್ ಸರ್ ಅವರು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ತಾಲೂಕಿನ ಎಲ್ಲ ಶಿಕ್ಷಕರು ಬಂದು ಸಸಿಗಳನ್ನ ತಗೊಂಡು ಹೋಗಿ ನಿಮ್ಮ ಶಾಲೆಯೊಳಗ ಅವುಗಳನ್ನ ನೆಟ್ಟು ಅವುಗಳಿಗೆ ನೀರುಣಿಸಿ ದೊಡ್ಡದು ಮಾಡಿ ಅವುಗಳು ನೆರಳು ಕೊಡು ಅವರ ಅನುಪಸ್ಥಿತಿಯಲ್ಲಿ ಸಹ ಶಿಕ್ಷಕರಾದ ಶ್ರೀ ಶೇಖ್ ಸರ್ ಅವರು ತಗೊಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನ ಮಾಡ್ಬೇಕಂತ ಹೇಳಿ ಒಂದು ಹಿರಿಯರ ಒಂದು ಮಾರ್ಗದರ್ಶನದೊಂದಿಗೆ ನಮ್ಮ ಸಾಹೇಬರ ಒಂದು ಮಾರ್ಗದರ್ಶನದೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕು. ಪ್ರತಿ ಶಾಲೆ ಒಂದು ಸಸಿ ವಿತರಣಾ ಕಾರ್ಯಕ್ರಮ ಮಾಡೋಣ. ಯಾಕಂದ್ರೆ ಒಂದು 400 ಸಸಿ ನಾವು ವಿತರಣೆ ಮಾಡಿದ್ರೆ ಸುಮಾರು ಒಂದು 100 ಸಸಿ ಆದ್ರೂ ಹತ್ತಿದ್ರೆ ಅದೊಂದು ಪುಣ್ಯದ ಕೆಲಸ ಆಗ್ತದ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೀವಿ. ಸರ್ ನೋಡ್ರಿ, ಜೀವನದೊಳಗ ನಿಸ್ವಾರ್ಥ ಸೇವೆ ಗೈತಕ್ಕಂಥದ್ದು ಯಾವ್ದಾದ್ರು 2 ವಸ್ತುಗಳಾಗಿದ್ರ ಅದು ಮೊದಲನೇದು ತಾಯಿ, ಎರಡನೇದು ಬಿಟ್ರೆ ಪರಿಸರ, ಅದು ಇವು ಗಿಡ ಮರಗಳು. ಅವು ಏನನ್ನ ಬಯಸೋದಿಲ್ಲ, ನಿಸ್ವಾರ್ಥವಾಗಿ ನಮ್ಮನ್ನ ನಾವು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಗೆ ಎಲ್ಲಾ ರೀತಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತವೆ. ಒಂದು ತಾಯಿ ಬಿಟ್ರೆ ಪರಿಸರ. ಆದ್ದರಿಂದ ಈ ಪರಿಸರವನ್ನ ಸಂರಕ್ಷಣೆ ಮಾಡೋದು, ಅದನ್ನ ಉಳಿಸುವುದು, ಅದನ್ನ ಬೆಳೆಸುವುದು ಬಹಳ ಅತ್ಯಮೂಲ್ಯವಾದಂತ ಕೆಲಸ ಆಗಿಬಿಟ್ಟಿದೆ. ಆದ್ದರಿಂದ ನಾವು ಇದೊಂದು ವಿನೂತನ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಎಲ್ಲರ ನಮ್ಮ ಹಿರಿಯರ ಮಾರ್ಗದರ್ಶನ ಹಾಗೂ ಸಾಹೇಬರ ಮಾರ್ಗದರ್ಶನ. ಸಾಹೇಬ್ರಿಗೆ ಒಂದು ಮಾತು ಕೇಳಿದ್ವಿ, ಸಾಹೇಬ್ರು ಹಿಂಗೆ ಮಾಡ್ಬೇಕಂತ. ಅವಶ್ಯವಾಗಿ ಮಾಡ್ರಿ, ನಾ ರಜೆ ಇದ್ರು ಕೂಡ ನಾನು ಬರ್ತೀನಿ ಅಂತೇಳಿ ಇವತ್ತು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಅವ್ರು ಇಲ್ಲಿ ಬಂದಿದ್ದಾರೆ. ಆದ್ದರಿಂದ ನಾ ಈ ವೇದಿಕೆಯ ಮೇಲೆ ನಮಗೆಲ್ಲ ಮಾರ್ಗದರ್ಶನ ಮಾಡಿದಂತ ಎಲ್ಲರ ಸಹಕಾರ ನೀಡಿದಂತ ಎಲ್ಲರಿಗೂ ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಯಶಸ್ವಿಗೊಳಿಸಬೇಕಂತಕ್ಕಂಥ ಒಂದು ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರನ್ನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಒಳ್ಳೆವರೆಗೂ ಮುಗಿಯುತ್ತಾನ ಅವ್ರ ಜವಾಬ್ದಾರಿ ಕೊಟ್ಟರೆ ಗಿಡ ಬೆಳಿಲಿಕ್ಕೆ ಸಾಧ್ಯ ಆಗ್ತದ ಅಂತ ಒಂದು ವಿಚಾರವನ್ನು ಇಟ್ಕೋಬೇಕು. ಆ ಗಿಡವನ್ನು ಹಚ್ಚಿ ಆ 4 ಮಂದಿ 5 ಮಕ್ಕಳಿಗೆ ಒಂದೊಂದು ಗಿಡ ದತ್ತು ಕೊಟ್ಟರೆ ಅದನ್ನು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಮನುಷ್ಯ ಈಗ ನಮ್ಮ ಜೀವನದ ಒಂದು ಬಹುಮುಖ್ಯ ಅಡಿಪಾಯ ನಾವು ನಿಸರ್ಗ. ನಮ್ಮಲ್ಲೆಲ್ಲೇ 5 ಎಷ್ಟೋ ಗ್ಯಾರಂಟಿಗಳದಾವ. ನಮಗೆ ದೈವ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ನೆರಳು, ಬಿಸಿಲು, ಬೆಳಕು, ಆಮೇಲೆ ಈ ನಿಸರ್ಗ, ಸಕಾಲಿಕ ಮಳೆ, ಇವೆಲ್ಲ ನಾವು ಏನನ್ನು ಕೊಡಲಾರ್ದೆ ನಮ್ಮ ಬದುಕಿಗೆ ದೈವ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ನಾವು ಅದನ್ನ ಅತ್ಯಂತ ಉಪಯುಕ್ತವಾಗಿ ಉಪಯೋಗಿಸಬೇಕು. ಅದು ಮಲಿನತೆಯನ್ನು ಮಾಡಬಾರ್ದು, ದುರಂಕಾರ ಮಾಡಬಾರ್ದು, ಕೆಟ್ಟ ಪ್ರಭಾವವನ್ನು ಬೀರಬಾರ್ದು. ಗಿಡಗಳನ್ನ ನಾವು ಎಷ್ಟು ಗಿಡಗಳನ್ನು ಅನವಶ್ಯಕವಾಗಿ ಕಡಿತೇವೆ ಅಷ್ಟೇ ಗಿಡವನ್ನು ಬೆಳೆಸ್ಬೇಕಂತ ಉದ್ದೇಶ ಇಟ್ಕೊಂಡು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜೀವಶಿಕ್ಷೆ ನಿರ್ದೇಶಕರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಬೆಂಗಳೂರು ತಾಲೂಕು ಘಟಕ ಇಂಡಿ ಇವ್ರ ಸಹಯೋಗದಲ್ಲಿ ಇದು ಮಾನ್ಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಹಳಷ್ಟು ವಿನಮ್ರದಿಂದ ಇಲ್ಲ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ನಮಗೂ ಅವರು ಸ್ಪಂದಿಸಿದ್ದಾರೆ. ಹಾಗೆ ಇಲಾಖೆಯವರು ಎಲ್ಲರೂ ಸ್ಪಂದಿಸಿದ್ದಾರೆ. ನಮ್ಮೆಲ್ಲ ಹಿಂದಿನ ಅಧ್ಯಕ್ಷರಾದ YT ಅವರಾಗಿರ್ಬೋದು, ಪಬ್ಬೂರಾಗಿರ್ಬೋದು, ಅರಳೇಶ್ ಸರ್ ಆಗಿರ್ಬೋದು, ನಮ್ಮ ಜಯರಾಮ್ ಚೌಹಾಣ್, ಅಲ್ಕಪ್ಪ ಗೌರಮಣಿಯವರಾಗಿರ್ಬೋದು, ಕಲ್ಮನ್ ಸರ್ ಆಗಿರ್ಬೋದು, ಹಾಗೂ ನಮ್ಮೆಲ್ಲ ಸಂಘಟನಾ ಮಹಿಳಾ ನಿರ್ದೇಶಕರಾಗಿರ್ಬೋದು, ಎಲ್ಲ ಸಂಘಟನೆಯವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸೋದ್ರಿಂದ ಇಂಥ ಕಾರ್ಯಕ್ರಮಗಳ ಮೇಲಿಂದ ಹಾಕ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಪರಿಸರವನ್ನು ಎಲ್ಲಿ ರಕ್ಷಣೆ ಮಾಡ್ತೇವೆ ಹಾಗೆ ನಮ್ಮ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಅತಿ ಪ್ರಾಯೋಜಕತ್ವವನ್ನು ವಹಿಸಿದ ನಮ್ಮ ಜೀವಶಿಕ್ಷೆ ನಿರ್ದೇಶಕರಾದ ಅಲ್ಲಭಕ್ಷ ವಾಲಿಕಾರ್ ಅವರಿಗೆ ನಮ್ಮೆಲ್ಲ ಸಂಘಟನೆ ಪರವಾಗಿ ಹಾಗೂ ಸಮಸ್ತ ಮುಖ್ಯಗುರುಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ತಾವೆಲ್ಲರೂ ಬಂದಿರಿ. ನಾವು ಸೋಮವಾರದಿಂದ ಯಾವ ಮುಖ್ಯ ಗುರುಗಳು ಬರ್ತಾರೆ ತಮ್ಮಲ್ಲಿ CRCಗಳಲ್ಲೂ ನಾನು ವಿನಂತಿಸಿಕೊಳ್ಳುತ್ತೇನೆ. ತಾವು ಒಂದು ಮೆಸೇಜ್ ಹಾಕಿ ಬೆಳಗ್ಗೆ ಶಾಲೆಗೆ ಹೋಗುವ ಮುಂದೆ ಒಂದು ಈ ಗಿಡವನ್ನು
ಒಂದು ಶಶಿಯನ್ನು ಒಯ್ದು ತಮ್ಮ ಶಾಲೆಗೆ ಹಚ್ಚಿದ್ರೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಮಾಡೋ ಉದ್ದೇಶ ಇಷ್ಟೇ, ಪ್ರತಿ ಸಲ ಒಂದು ಹೊಸದಾಗಿ ಒಂದು ಕಾರ್ಯಕ್ರಮ ಮಾಡಬೇಕು. ನಡೆದಾಡುವ ದೇವರುಗಳು ಮಾನ್ಯ ಸಿದ್ದೇಶ್ವರಪ್ಪಾಜಿಯವರು ಹೇಳ್ತಿದ್ರು, ಏನಪ್ಪ ಅಂದ್ರೆ ಒಂದು ಗಿಡ ಹಚ್ಚರಪ್ಪ ಅಂತೇಳಿ, ಪ್ರತಿಯೊಬ್ಬರು ಒಂದು ಗಿಡ ಹಾಕ್ತಿರ್ತೇಳಿ ಬಹಳಷ್ಟು. ಯಾಕಂದ್ರೆ ಒಮ್ಮೆ ಇಂಚಿಗೇರಿ ಬಳಿ ಒಂದು ಅರಣ್ಯ ಪ್ರದೇಶ ಮಾಡಿ ನಮಗೆ ಈ ತಾಲೂಕಿನ ಜನಪ್ರಿಯ ಶಾಸಕರಾದ ಯಶವಂತಗೌಡರು ಮತ್ತು ಬಹಳಷ್ಟು ಜನ ಕೂಡಿ ಅಲ್ಲಿ ಒಂದು ಗಿಡಗಳನ್ನು ನಡೆಸುವಂತ ಕಾರ್ಯಕ್ರಮ ಮಾಡೋದು. ನಮಗೂ ಒಂದು ತೆರೆಗೆ ಒಂದು ಏನಾದ್ರು ಮಾಡಿ ನಮ್ಮ ಶಾಲೆಗಳಿಗೆ ಯಾಕೆ ಒಂದು ಗಿಡ ಮಾಡಬಾರದು ಅಂತ ಈಗ ನಾವು 300ರಿಂದ 400 ಗಿಡಗಳನ್ನು ಈಗ ತಂದಿದ್ದೇವೆ. ಇದರಲ್ಲಿ ತಾವು ಪ್ರತಿಯೊಂದು ಶಾಲೆಗೆ ಕನಿಷ್ಠ ಒಯ್ದು ಹಚ್ಚಿ ಅದಕ್ಕೆ ನೀರು ಹಾಕಿ ನೀವು ದೊಡ್ಡದು ಮಾಡೋದು ಒಂದು ದೊಡ್ಡ ಪುಣ್ಯದ ಕೆಲಸ ಇದೆ. ಮತ್ತು ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಯಾವತ್ತು ಶಿಕ್ಷಕರ ಬೇಕು ಬೇಡಿಕೆಗಳಾಗಲಿ ಅಥವಾ ಶಿಕ್ಷಕರಿಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸ್ಪಂದಿಸುವಂತ ಕಾರ್ಯವನ್ನು ಮಾಡ್ತಾರೆ. ಅಷ್ಟೇ ಒಳ್ಳೆಯದಾಗಿ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಕರ ನೇತೃತ್ವ ವಹಿಸಿದಂತ ನಡಗಡ್ಡೆ ಸರ್ ನಮ್ಮ ಯಾವತ್ತು ಕೋಆಪರೇಷನ್ ಮಾಡ್ತಿರ್ತಾರೆ. ನಾವು ನಿನ್ನೆ ಜಯರಾಮ್ ಚೌಹಾಣ್ ನಾವು ಎಲ್ಲರೂ ಕೂಡಿ ಅವ್ರಿಗೆ ನಾವು ಸೆಕೆಂಡ್ ಸ್ಯಾಟರ್ಡೆ ಸಾವಿರ ಹ್ಯಾಂಗ್ ಮಾಡ್ತೀವಿ ಅಂದ್ರೆ ಇಲ್ಲ ನೀವು ಮಾಡ್ರಪ್ಪ ಒಳ್ಳೆ ಕಾರ್ಯಕ್ರಮ ನಾವು ಬರ್ತೀನಿ ಅಂತೇಳಿ ನಾವು ಪ್ರೋತ್ಸಾಹ ಮಾಡೋದ. ಅದಕ್ಕೆ ಏನದ ಈಗ ಯಾಕೆ ಪರಿಸರ ನಾವು ಒಳ್ಳೇದು ಮಾಡ್ಬೇಕಂದ್ರೆ ಬಹಳಷ್ಟು ಈಗ ಒಂದು ಮಾತು ಹೇಳಿದ್ರು ಸಾಹೇಬರು, ಇದು ಕೊರೋನಾ ಟೈಮಿನಲ್ಲಿ ಯಾರು ಬೇರೆ ಗಿಡದ ತೆಳಗೆ ಕೂತು ಅವರು ಶ್ವಾಸ ತಗೊಂಡ್ರೆ ಅವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ಯಾಕಂದ್ರೆ ನಾನು ನೋಡ್ತೀನಿ ಯಾರಿಗೋ ನಿಮೋನಿಯಾ ಆದ್ರೆ ಒಂದು 4 ರಿಂದ 8 ದಿನ ಮಹಾಬಳೇಶ್ವರ್ ಹೋಗ್ತಾರೆ. ಮಹಾಬಳೇಶ್ವರದಲ್ಲಿ ಪರಿಸರದ ಒಂದು ಬಹಳ ದೊಡ್ಡ ಈ ಗಿಡ ಗಂಟಿ ಹೆಚ್ಚಿರುವುದರಿಂದ ಮಹಾಬಳೇಶ್ವರದಿಂದ ಇದಾರಲ್ಲ ಲೆತ್ಸಕ್ಕೆ ಏನ್ ನಮ್ಮಲ್ಲಿ ಇದು ಆಗಿರ್ತದಲ್ಲ ಕಫ, ಆ ಕಫ ತನ್ನಿಂತಾನೆ ಕರಗ್ತದೆ. ಯಾಕಂದ್ರಪ್ಪ ಅಂದ್ರೆ ಒಳ್ಳೆ ಗಾಳಿ ತಗೊಂಡಿದ್ರಿಂದ ಒಳ್ಳೆಯ ಒಂದು ಆರೋಗ್ಯಕರವಾದ ಮನುಷ್ಯ ಇರ್ತಾನೆ. ಅದ ಉದ್ದೇಶ ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಆಗಲಿ ಮತ್ತು ನಮ್ಮ ಶಾಲೆ ಮಕ್ಕಳಿಗೆ ಒಂದು ಗಿಡಗಳ ನಡೆಗೆ ತೆಳಗೆ ಕುಂದರ್ಲಿ ಅನ್ನುವಂತ ಆಶಾಭಾವನೆಯಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ತಾವು ಕೂಡ ಇಷ್ಟೆಲ್ಲ ಬಂದು ನಮಗೆ ಸಹಾಯ ಸಹಕಾರ ಮಾಡಿದ್ರೆ ಯಾವತ್ತೂ ಕೂಡ ಈ ನಮ್ಮ ಸಂಘಟನೆಗೆ ಎಲ್ಲಾ ತಾಲೂಕಿನ ಶಿಕ್ಷಕರು ತಮ್ಮ ಮನದಿಂದ ಯಾವತ್ತು ಸಹಾಯ ಸಹಕಾರ ಮಾಡುತ್ತಾ ಬಂದಿರಿ. ಮುಂದೆನೂ ಕೂಡ ತಮ್ಮ ಏನೇ ಒಂದು ಹೊಸ ಯೋಜನೆಗಳು ಮಾಡ್ಬೇಕಾದ್ರೆ ಹೊಸ ಕಾರ್ಯವನ್ನು ಮಾಡ್ಬೇಕಾದ್ರೆ ತಮ್ಮ ಸಲಹೆಗಳ ಇವತ್ತು ನಮಗೆ ಅವಶ್ಯಕತೆ ಇದೆ. ನಾವು ಸಲಹೆ ಕೊಡ್ತಿರ್ಬೇಕು. ಆ ಸಲಹೆಯನ್ನು ತಗೊಂಡು ನಮ್ಮ ಕೈಲಿ ಆದಷ್ಟು ನಾವು ಸಂಘಟನೆಯಿಂದ ಆಗಲಿ ಅಥವಾ ನಮ್ಮ ಯಾವುದೇ ಒಬ್ಬ ವ್ಯಕ್ತಿಗತ ಆಗಲಿ ನಾವು ಕಾರ್ಯವನ್ನು ಮಾಡುತ್ತಾ ಹೋಗ್ತೇವೆ. ತಮ್ಮೆಲ್ಲರೂ ಬಂದು ನಾಳೆ ಇವತ್ತು ಎಷ್ಟು ಮಂದಿ ಹೋಗ್ತೀರಿ ಶಿಶುಗಳನ್ನು ಒಯ್ದಿ ಮತ್ತು ನಾಳೆ ಸೋಮವಾರದಿಂದ ಪ್ರತಿಯೊಬ್ಬರು ಬೆಳಗ್ಗೆ ಶಾಲೆಗೆ ಹೋಗುವ ಮುಂದೆ ತಾವು ಬಂದು ಇಲ್ಲಿ ಒಯ್ದು ಅದೊಂದು ಹಚ್ಚ ತಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನಾನು 4 ಮಾತುಗಳು ಮುಗಿಸ್ತೇನೆ. ಶಾಲೆಗೊಂದು ಸಸಿ ಅನ್ನತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿಯೊಂದು ಶಾಲೆಗಳಿಗೆ ಒಂದೊಂದು ಸಸಿಯನ್ನ ನಡುವುದರ ಮೂಲಕ ಆ ಶಾಲೆಯ ವಾತಾವರಣವನ್ನು ಉತ್ತಮಗೊಳಿಸುವಂಥ ಒಂದು ಯೋಚನೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಇಂಡಿ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಜೊತೆಗೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ಮಾಡಿಕೊಂಡು ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಇಂಡಿ ತಾಲೂಕಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ತಪ್ಪಣ್ಣ ಬೋರಮಣಿಯವರೇ, ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಅನ್ಬೇಕು. ಆ ಯೋಚನೆ ಅನ್ನತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತದೆ. ಯಾಕಂದರೆ ಸದಾ ಈ ಶಿಕ್ಷಕರ ಒಂದು ಶ್ರೇಯಸ್ಸಿಗಾಗಿ ಶೈಕ್ಷಣಿಕ ವಿಚಾರ, ಶೈಕ್ಷಣಿಕ ಒಂದು ಪ್ರಗತಿಗಾಗಿ ಸದಾ ಒಂದು ಹೊಸ ಹೊಸ ವಿಚಾರಗಳನ್ನು ಇಟ್ಕೊಂಡಿರ್ತಾರೆ ಅವರು. ಪ್ರತಿ ವರ್ಷವೂ ಕೂಡ ನಾವು ನೋಡ್ತಾ ಇರ್ತೀವಿ. ಇವತ್ತು GSC ಬ್ಯಾಂಕಿನ ಒಂದು ಅಡಿಯಲ್ಲಿ ಆಗಿರ್ಬೋದು, ಜೊತೆಗೆ ತಮ್ಮ ವೈಯಕ್ತಿಕವಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ಕೆಲಸಕ್ಕೂ ಕೂಡ ಅವರು ಮುಖ್ಯ ಕಾರಣ ಅನ್ನತಕ್ಕಂಥದ್ದು ಬಹಳಷ್ಟು ಈಗ ತಾನೇ ಮಾತನಾಡಿದಂಥವ್ರು ಒಂದು ಕೇಳಿದ್ವಿ. ಅಂಥ ಅಲಾಬಕ್ಷ ಅಣ್ಣವರು ಕೂಡ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಪ್ರಾಥಮಿಕ ಶಾಲಾ ಪತ್ತಿನ ಸಂಘದ ಜೊತೆಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಳೆ ಸರ್ ಅವರೇ, ಜೊತೆಗೆ ನಿಕಟಪೂರ್ವ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಹಿರಿಯ ಸಹೋದರರು ಆಗಿರ್ತಕ್ಕಂಥ ನಮ್ಮ YT ಪಾಟೀಲ್ ಸರ್ ಅವರೇ, ಜೊತೆಗೆ ನಿಕಟಪೂರ್ವ ಒಂದು ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮಗೆಲ್ಲರಿಗೂ ಆತ್ಮೀಯರು, ಜೊತೆಗೆ ಅನೇಕ ಶೈಕ್ಷಣಿಕ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಅವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಈ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ
ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಜಯರಾಮ್ ಚೌಹಾಣ್ ಸರ್ ಅವರೇ, ಜೊತೆಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಒಂದು ಮಹಿಳಾ ಪ್ರತಿನಿಧಿಗಳು ಆಗಿರ್ತಕ್ಕಂಥ ಹಾಗೂ ಹಿರಿಯ ಸಹೋದರಿ ಆಗಿರ್ತಕ್ಕಂಥ ನಮ್ಮ ಗಿರಣಿ ಮೇಡಮ್ ಅವರೇ, ಜೊತೆಗೆ ಇನ್ನೋರ್ವ ಸಹೋದರಿ ಆಗಿರ್ತಕ್ಕಂಥ ಹುಬ್ಬಳ್ಳಿ ಮೇಡಮ್ ಅವರೇ, ಜೊತೆಗೆ ನಮ್ಮ ಕಚೇರಿಯ ಇಶ್ಯೂ ಮಿತ್ರರು ಆಗಿರ್ತಕ್ಕಂಥ ಪೂಜಾರಿ ಸರ್ ಅವರೇ ಹಾಗೂ ರಾಠೋಡ್ ಸರ್ ಅವರೇ, ಹಾಗೂ ನಿಂದ ಆಗಮಿಸಿ, ಯಾಕಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕಾಗಿತ್ತು. ಯಾಕಂದ್ರೆ ಈ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿತ್ತು. ಯಾವುದೇ ರಾಜಕೀಯ ತತ್ವ ಸಿದ್ಧಾಂತಗಳನ್ನ ಮೀರಿಯೂ ಕೂಡ ಈ ಕಾರ್ಯಕ್ರಮಗಳು ಇಂಥವು ಆಗಬೇಕು. ಯಾಕಂದ್ರೆ ಅದು ಏನೇ ಇದ್ರೂ ಕೂಡ ನಾವು ಇಂಥ ಕಾರ್ಯಕ್ರಮಗಳಿಗೆ ನಾವು ಸಪೋರ್ಟ್ ಮಾಡಲೇಬೇಕಾದ, ಯಾರೇ ಮಾಡಲಿ. ಇವತ್ತು ಲಲ್ಲಭಕ್ಷಣ್ಣವ್ರು ಮಾಡಿದ್ದಾರೆ ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರದವ್ರು ಮಾಡಿದ್ದಾರೆ, NGOದವ್ರು ಮಾಡಿದ್ದಾರೆ, ಬೇಕಾಗಿಲ್ಲ. ಆದರೆ ನಮ್ಮ ಇಡೀ ಮಾನವ ಜನಾಂಗದ ಒಂದು ಏಳಿಗೆಗಾಗಿ ಮಾಡ್ತಕ್ಕಂಥ ಕೆಲಸಗಳೇನದವ ಇವು ಯಾವಾಗಲೂ ಒಂದು ಮೇಲಕ್ಕೆ ನಿಲ್ತವೆ, ಆದರ್ಶವಾಗ್ತವೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆದಾಡುವಂಥ ಒಂದು ನಡೆದಾಡಿ ಇಲ್ಲಿ ಈ ನೆಲವನ್ನು ಪುನೀತ ಪಾವನವನ್ನಾಗಿ ಮಾಡಿದ್ದಾರೆ ಅವರು. ಮತ್ತು ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶನೂ ಕೂಡ ಅದೇ ಇತ್ತು, ಪ್ರಕೃತಿಯನ್ನು ಬೆಳೆಸ್ರಿ ಅನ್ನತಕ್ಕಂಥದ್ದು. ಪ್ರಕೃತಿಯ ಒಂದು ಮಡಿಲಲ್ಲೇ ನಾವು ಹುಟ್ಟಿದೀವಿ, ಅಲ್ಲಿಯೂ ಒಂದು ದಿವಸ ಸಾಯಬೇಕಾಗ್ತದೆ. ಆದರೆ ನೋಡ್ಲಿಕ್ಕೆ ಸೃಷ್ಟಿ ಬಹಳಷ್ಟು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಆ ಸೃಷ್ಟಿಯಲ್ಲಿ ಗಿಡ ಮರಗಳು ಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ಅವ್ರು ಯಾವಾಗಲೂ ಹೇಳ್ತಾ ಇದ್ರು. ಅದಕ್ಕಾಗಿ ಮಾನ್ಯ ನಮ್ಮ ಶಾಸಕರು ಕೂಡ ಸಾವಳಸಂಗ ಗುಡ್ಡದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಅವರ ಒಂದು ಸುಪುತ್ರರ ಒಂದು ನೇತೃತ್ವದಲ್ಲಿ ಒಂದು ಫೌಂಡೇಶನ್ ಇದೆ. ಅದರ ಅಡಿಯಲ್ಲಿ ಒಂದು 2 ವರ್ಷಗಳ ಹಿಂದೆ ಈ ಒಂದು ವನೋತ್ಸವ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಾವಳಸಂಗ ಗುಡ್ಡದಲ್ಲಿ ಮಾಡಿದರು. ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ಸಾಕಷ್ಟು ಸಹಸ್ರಾರು ವಿದ್ಯಾರ್ಥಿಗಳನ್ನು ಕೂಡಿಸಿ ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ಒಂದೊಂದು ಬೀಜವನ್ನು ಮುಗಿಸಿದ್ರು. ಅದರ ಒಂದು ಪರಿಣಾಮ ಇವತ್ತೇನಾಗಿದೆ ಅಂತಂದ್ರೆ ನಾವು ತಾಲೂಕು ಆಡಳಿತ ಇಂಡಿಯಲ್ಲಿ ನೋಡ್ತಾ ಇರ್ತೀವಿ. ಆ ಒಂದು ಏನು ನಮ್ಮ ಜಿಯಾಲಜಿಸ್ಟ್, ನಮ್ಮ ತಾಲೂಕಿನ ಜಿಯಾಲಜಿಸ್ಟ್ ಇದ್ದಾರೆ, ಅವರು ಮೆಸೇಜ್ ಮಾಡ್ತಾ ಇರ್ತಾರೆ. ಈ ಎಲ್ಲ ಏರಿಯಾದಲ್ಲಿ ಹೋರ್ತಿ ಇಂಡಿ ಎಲ್ಲ ಹಿಡ್ಕೊಂಡು ಆ ಕಡೆ ಚಡ್ಚಾಣ್ ಹಿಡ್ಕೊಂಡು ನೋಡಿದ್ರೆ ಆ ಸಾವಳಸಂಗಡ ಸುತ್ತಮುತ್ತ 1 ಮಿಲಿಮೀಟರ್ ಹೆಚ್ಚಿಗೆ ಮಳೆ ಆಗಿರ್ತದೆ. ನೋಡ್ರಿ ಎಷ್ಟು ಪರಿಣಾಮ ಆಗ್ತದೆ ಅನ್ನತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ನಾವು ಶಾಲೆಯಲ್ಲಿ ಕೆಲವೊಂದು ಕಡೆ ಕುಡಿಲಿಕ್ಕೂ ಕೂಡ ನೀರಿಲ್ಲ. ಈ ಒಂದು ಇದು ಗೊತ್ತಿದೆ ನಮ್ಗೆಲ್ಲ. ಯಾಕಂದ್ರೆ ಒಂದೊಂದು ಶಾಲೆಯಲ್ಲಿ ಆ ರೀತಿಯ ಪರಿಸ್ಥಿತಿ ಇದೆ. ಅಂತದ್ರಲ್ಲಿ ನಾವು ಗಿಡಗಳನ್ನು ಹೋಗಿ ಹಾಗೆ ಹಚ್ಚಿ ಅವುಗಳನ್ನು ಬೆಳೆಸಬಹುದು ಅನ್ನತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಕನಿಷ್ಠ ಬಿಸಿಯೂಟ ಮಾಡಿ ಮಕ್ಕಳು ಕೈ ತೊಳ್ಕೊಳ್ಳುವಂತ ಜಾಗದಲ್ಲಿ ಹಚ್ಚಿದ್ರು ಕೂಡ ಅದು ಆ ಗಿಡ ಬೆಳೆಯುವಂತ ಸಾಧ್ಯತೆಗಳು ಬಹಳಷ್ಟು ಇರ್ತಾವೆ. ಯಾಕಂದ್ರೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಮಳೆಗಾಲದಲ್ಲಿ 1-2-3 ತಿಂಗಳ ಹಾಗೆ ಒಂದಿಷ್ಟು ಮಳೆ ಬಂದೇ ಬರ್ತದೆ. ಯಾಕಂದ್ರೆ ನಾವು ಅದೊಂದು ಚಕ್ರ ಅದು. ಗಿಡಗಳು ಹೆಚ್ಚಾದಂಗ ಮಳೆ ಜಾಸ್ತಿ ಆಗ್ತದೆ, ಗಿಡಗಳು ಕಮ್ಮಿ ಆದಂಗ ಮಳೆ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ಶಾಲೆಯ ಮುಂದುಗಡೆ ನಾವು ಮರಗಳನ್ನ ಬೆಳೆಸಿ ಪೋಷಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ನೋಡ್ರಿ, ವರ್ಷದಿಂದ ನಮ್ಮ ಬಂತಾಳ ಶಾಲೆಯಲ್ಲಿ ನಾನು ಒಂದು 500 ಸಸಿಗಳನ್ನ ಹಚ್ಚಿ ಬಂದಿದ್ದೆ. ಇವತ್ತು ಆ ಗೇಟ್ ನಿಂದ ಶಾಲೆಗೆ ಹೋಗುತ್ತಾನೂ ಕೂಡ ಒಟ್ಟ ಬಿಸಿಲಿರಂಗ ಸರ್, ಅಷ್ಟು ಗಿಡಗಳು ಕೂಡ್ಕೊಂಡು ಬಿಟ್ಟವ. ಒಂದು ರೀತಿ ಧಾರವಾಡ ಯೂನಿವರ್ಸಿಟಿ ಕಾಡಿನೊಳಗೆ ಹೋದಂಗೆ ಆಗ್ತದೆ. ಅದ್ರ ಜೊತೆಗೆ ಇನ್ನಷ್ಟು 500 ಮರಗಳನ್ನ ಹಚ್ಚಿ ಫಾರೆಸ್ಟ್ದವರು ಅಲ್ಲೊಬ್ಬರಿಗೆ ವ್ಯವಸ್ಥೆ ಮಾಡ್ಲಿಕ್ಕೂ ಕೂಡ ಅವ್ರಿಗೆ ಪಗಾರ ಕೊಟ್ಟು ಇಟ್ಟಿದ್ದಾರೆ. ಜೊತೆಗೆ ಎಲ್ಲ ಗಿಡಗಳಿಗೆ ಪೈಪ್ಲೈನ್ ಮಾಡಿ ಕೊಟ್ಟಿದ್ದಾರೆ. ನಾವು ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡಿದೀವಿ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ದೊಡ್ಡದಾಗಿ ಹೋಗ್ತದೆ. ಈ ಕನಿಷ್ಠ ಏನೂ ಇಲ್ಲ ಅಂದ್ರೆ 1011 ಗಿಡಗಳು ನೀವು ಬೇಕಾದ್ರೆ ಹೋಗಿ ಬಂತಾಳ ಹೈಸ್ಕೂಲ್ನಲ್ಲಿ ಎಣಿಸ್ರಿ, ಅಷ್ಟು ಗಿಡಗಳದಾವ. ಅದೇ ರೀತಿಯಾಗಿ ನಮ್ಮ ನಾದ್ ಹೈಸ್ಕೂಲ್ನಲ್ಲಿ ಕೂಡ ಸಾಕಷ್ಟು ಗಿಡಗಳನ್ನು ಮೊದಲು BV ಪಾಟೀಲ್ ಸರ್ ಅಂತಿದ್ರು. ಆ ಸಂದರ್ಭದಲ್ಲಿ ಅದು ಹಸಿರು ಶಾಲೆ ಅನ್ನತಕ್ಕಂಥ ಒಂದು ರಾಜ್ಯ ಮಟ್ಟದ ಒಂದು ಬಹುಮಾನಕ್ಕೆ ಕೂಡ ಆಯ್ಕೆಯಾಗಿತ್ತು. ಅಂದ್ರೆ ಒಬ್ಬ ಮುಖ್ಯ ಶಿಕ್ಷಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದನ್ನ ಸಾಧಿಸಬಹುದು. ಅದ್ರ ಜೊತೆಗೆ ಸರ್ ಹೇಳಿದಾಗೆ ನಾವು ಉಳಿಬೇಕು ಅಂದ್ರೆ ಮರಗಳನ್ನ ಉಳಿಸ್ಬೇಕು ಅನ್ನತಕ್ಕಂಥದ್ದು ಇದು ಶತಸಿದ್ಧ. ಅದನ್ನೆಲ್ಲರೂ ಕೂಡ ನೀವು ನೋಡಿದಿರಿ. ಮುಂದೊಂದು ದಿನ ಆಕ್ಸಿಜನ್ ಇರ್ಲಿಲ್ಲ ಅಂದ್ರೆ ಹೆಂಗ ಆಗ್ತದ. ಕೋವಿಡ್ ನಲ್ಲೆಲ್ಲ ನಾವು ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರಿಗೂ ಒಂದಿನಕ್ಕೆ ಎಷ್ಟು ಆಕ್ಸಿಜನ್ ಬೇಕಾಗ್ತದ, ಈಗ ಎಷ್ಟು ಕೊರತೆ ಅದ. ಮುಂದೊಂದು ದಿನ ಆಕ್ಸಿಜನ್ ಇರಲಿಲ್ಲ ಅಂದ್ರೆ ಒಂದೊಂದು ಸಿಲಿಂಡರ್ ನಾವು ಬೆನ್ನ ಮೇಲೆ ಹೊತ್ಕೊಂಡು ತಿರುಗಾಡುವಂತ ಪರಿಸ್ಥಿತಿ. ಈಗ ಹೆಂಗೆ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಗಾಡಿಗಳಿಗೆ ಹಾಕೊಂಡು ತಿರುಗಾಡ್ತೀವಿ, ಹಂಗೆ ಆಕ್ಸಿಜನ್ ಕೂಡ ಸ್ಟಾಕ್ ನಮ್ಗೆ ಎಷ್ಟು ಬೇಕು ಒಂದಿನಕ್ಕೆ ಅಷ್ಟು ಸ್ಟಾಕ್ ಮಾಡ್ಕೊಂಡು ತಿರುಗಾಡುವಂತ ದಿನಗಳು ಬರ್ತಾವೆ.
ಜೊತೆಗೆ ನೀರು ಕೂಡ ಅದೇ ರೀತಿಯಾಗಿ ಇದು ಅವಲಂಬಿತ ಯಾವುದು ಮರಗಳ ಮೇಲೆ ನೀರು ಕೂಡ ಅವಲಂಬಿತವಾಗಿದೆ. ಮಳೆ ಬಂದ್ರೆ ನೀರು, ಅಂತರ್ಜಲ ಹೆಚ್ಚಾದ್ರೆ ನಾವು ಬೋರ್ವೆಲ್ ಬಾವಿಗಳಲ್ಲಿ ನೀರು ಕಾಣ್ತೀವಿ. ಇವು ಒಂದಕ್ಕೊಂದು ಸಹ ಸಂಬಂಧ ಇರುವುದರಿಂದ ಮತ್ತು ನಾವು ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಕ ಹುದ್ದೆಯಲ್ಲಿರುವುದರಿಂದ ಸಮಾಜವನ್ನ ಈ ಮೂಲಕವಾಗಿ ತಿದ್ದುವಂತ ಒಂದು ಘನಕಾರ್ಯವನ್ನ ಏನಿವತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಮಾಡಿದ್ದಾರೆ, ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಯಾಕಂದ್ರೆ ಇಂತಹ ಕಾರ್ಯ, ಯಾಕಂದ್ರೆ ಸಾಕಷ್ಟು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಆದರೆ ಸಾಮಾಜಿಕವಾಗಿ ಈ ಒಂದು ಮರಗಳನ್ನು ಹಚ್ಚುವುದಾಗಿರ್ಬೋದು, ಅದಕ್ಕೆ ನಾವು ಇವತ್ತು ಸಾಲು ಮರದ ತಿಮ್ಮಕ್ಕ ಅವರನ್ನ ಬಹಳಷ್ಟು ನೆನೆಸ್ತೀವಿ. ಯಾಕಂದ್ರೆ ಅವರೆಲ್ಲ ಮಾಡಿ ಹೋಗಿರ್ತಕ್ಕಂಥದ್ದು ಅಜರಾಮರವಾಗಿರ್ತಕ್ಕಂಥ ಕೆಲಸ. ಒಂದು ಮನೆಯನ್ನು ಕಟ್ಟಬಹುದು, ಅದು 50 ವರ್ಷ, ಮತ್ತೊಂದೇನೋ ಒಂದು ಆಫೀಸ್ ಕಟ್ಟಿದೇವೆ ಅಂದ್ರೆ ಅದೊಂದು 100 ವರ್ಷ ಇರ್ಬೋದು. ಆದ್ರೆ ಈ ಮರವನ್ನ ಹಚ್ಚದಿಬೇಕಂದ್ರೆ ಕನಿಷ್ಠ ಸಾವಿರಾರು ವರ್ಷಗಳವರೆಗೆ ಒಂದೊಂದು ಆಲದ ಮರಗಳ ಒಂದು ಆಯಸ್ಸನ್ನ ಕಂಡಿದ್ದೀವಿ. ಅಷ್ಟು ಪೀಳಿಗೆಯನ್ನ ಉಳಿಸುವಂತ ಒಂದು ಕಾರ್ಯವನ್ನ ಮಾಡದಂತ ಒಂದು ಪುಣ್ಯ ಈ ಒಂದು ಇವರೆಲ್ಲರಿಗೂ ಸೇಲ್ತದೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಳ್ತಾ, ಜೊತೆಗೆ ನಾವು ನೀವೆಲ್ಲರೂ ಇದು ಒಂದೇ ಮರ ಅಲ್ಲ, ಇನ್ನೂ ನೀವು ಮನಸ್ಸು ಮಾಡಿದ್ರೆ ನಮ್ಮ ಸಾಮಾಜಿಕ ಅರಣ್ಯ ವಲಯ ಆಗಿರ್ಬೋದು, ಮತ್ತೊಂದು ಅರಣ್ಯ ವಲಯದಿಂದ ಸಸಿಗಳನ್ನು ವಿತರಿಸ್ತಾ ಇರ್ತಾರೆ. ನೀವೊಂದು ಶಾಲೆಯ ಒಂದು ಲೆಟರ್ ಅನ್ನ ತೆಗೆದುಕೊಂಡು ಹೋಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಸಿಗಳನ್ನ ಕೇಳಿದ್ರಿ ಅಂದ್ರೆ ಅವ್ರು ಕೊಡ್ತಾರೆ. ಸರ್ ಹೇಳ್ತಾ ಇದ್ರು, ಇದಕ್ಕೆ ಬಹಳಷ್ಟು ನಮ್ಮ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ದುಂಡು ಮುಜುಗಂಡವ್ರು ಬಹಳಷ್ಟು ಇದಕ್ಕೆ ಇಂಟ್ರೆಸ್ಟ್ ಅನ್ನ ತೋರಿಸಿದ್ರು. ನಾವು ಹಿಂಗೆ ಶಾಲೆಗೆ ಒಂದು ಮರ ಕೊಡ್ತಾ ಇದ್ದೀವಿ ಅಂತಂದ್ರೆ ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ, ನೀವು ಎಷ್ಟು ಬೇಕಷ್ಟು ತಗೊಂಡು ಹೋಗ್ರಿ ಅನ್ನುವಂಥ ಮಾತನ್ನ ಹೇಳಿದ್ರು ದುಂಡು ಮುಜುಗೊಂಡವರಿಗೆ. ಅವರಿಗೂ ಕೂಡ ಈ ಮೂಲಕ ನಾವು ಇಲಾಖೆ ಹಾಗೂ ನಮ್ಮ ಒಂದು ಎಲ್ಲ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ನೀವೆಲ್ಲರೂ ನಾವೆಲ್ಲರೂ ಕೂಡ್ಕೊಂಡು ಶಾಲೆಯ ವಾತಾವರಣ, ಅದರ ಒಂದು ಗಾಳಿ ಶುದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಳ್ಳುವಂಥ ಒಂದು ಮರಗಳನ್ನು ನಡೆಸಿದ್ದೇ ಆದರೆ ಶಾಲೆಗೆ ಈಗೇನು ನಾವು ಮನೆಗೊಂದು ಮರ ಊರಿಗೊಂದು ವನ ಅನ್ನತಕ್ಕಂಥ ಒಂದು ಘೋಷಣೆ ಇತ್ತು. ಅದು ಇವತ್ತು ನಾವು ಏನು ಬದಲಾವಣೆ ಮಾಡೋಣ, ಶಾಲೆಗೊಂದು ಮರವನ್ನ ಹಚ್ಚಿ ಒಂದು ಊರಿಗೆ ಒಂದು ವನವನ್ನ ಮಾಡಿ ಕೊಡೋಣ. ಯಾಕಂದ್ರೆ ಶಾಲೆಗೆ ಊರವ್ರು ಬರ್ಬೇಕು ನೋಡ್ಲಿಕ್ಕೆ, ಅಲ್ಲಿ ಊಟ ಮಾಡ್ಲಿಕ್ಕೆ ಅಲ್ಲೇ ಹೋಗಿ ಒಂದು ತಾಸು ಕೂತ್ಕೊಂಡು ಊಟ ಮಾಡಿ ನಡ್ರಪ್ಪ ಅನ್ನತಕ್ಕಂಥ ಒಂದು ವಿಚಾರದೊಳಗೆ ಶಾಲೆಗಳು ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಶಾಲಾ ವಾತಾವರಣವನ್ನ ನಿರ್ಮಾಣ ಮಾಡ್ಬೋದು. ಬಿಲ್ಡಿಂಗ್ ಎಷ್ಟೇ ಸಣ್ಣದಿರಲಿ, ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಚೆನ್ನಾಗಿರೋಂಥ ಮರಗಳನ್ನು ಬೆಳೆಸಿದ್ರಿ ಅಂದ್ರೆ ಅದೊಂದು ಆಶ್ರಮ ಕಂಡಂಗೆ ಕಾಣ್ತದೆ, ಮಕ್ಕಳಿಗೂ ಕೂಡ ಮುದ ನೀಡ್ತದೆ, ಪಾಲಕರು ಕೂಡ ಅದರ ಕಡೆ ಆಕರ್ಷಿತರಾಗ್ತಾರೆ ಅನ್ನತಕ್ಕಂಥ ಒಂದು ವಿಚಾರದೊಳಗೆ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿದರು. ಜೊತೆಗೆ ಇದೊಂದು ಬಹಳಷ್ಟು ದೊಡ್ಡ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಸರ್. ನೋಡೋಣ ಮುಂದಿನ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನ ಉತ್ತಮ ಸಂಖ್ಯೆಯಲ್ಲಿ ನಾವು ಶಿಕ್ಷಕರನ್ನ ಕೂಡಿಸಿಕೊಂಡು, ಯಾಕಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ನಾವು ಸಮಾಜಕ್ಕೆ ಮೂಡಿಸ್ಬೇಕಾದಂಥವ್ರು ಶಿಕ್ಷಕರೇ. ನಾವೇ ಇವತ್ತು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದೀವಿ ಮತ್ತು ಇವತ್ತು ರಜೆ ಇದ್ದಿದ್ರಂದ್ರೂ ಕೂಡ ಹಾಗಾಗಿರ್ಬೋದು. ಆದರೂ ಕೂಡ ಮತ್ತೊಮ್ಮೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಕೂಡಿಸ್ಕೊಂಡು ಇಂಥ ಒಂದು ಉತ್ತಮ ಕಾರ್ಯಕ್ರಮಗಳು ಇವರಿಂದ ಮುಂದುವರಿಲಿ ಅನ್ನತಕ್ಕಂಥ ಒಂದು ಆಶಾಭಾವದೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾರು